ಯುಗಾದಿ ರಂಜಾನ್ ಹಬ್ಬ ಎರಡೂ ಇತ್ತಲ್ಲ, ಒಳ್ಳೆ ದಿನ, ಆದ್ದರಿಂದ ಒಳ್ಳೆ ಗಳಿಗೆ ಅಂತ ಹೇಳಿ ಇವತ್ತು ಒಂದು ಸೈಡ್ ನಾಮಿನೇಷನ್ ಫೈಲ್ ಮಾಡ್ತಾರೆ. ಅಲ್ಲ, ಈಗ ಇವತ್ತು ತೀರ್ಮಾನ ಮಾಡುತ್ತೆ, ಮೀಟಿಂಗ್ ಇದೆ ಇವತ್ತು. AICC ಜನರಲ್ ಸೆಕ್ರೆಟರಿ ಬೆಂಗಳೂರು ಬಂದರು. AICC ಜನರಲ್ ಸೆಕ್ರೆಟರಿ ಆದ ರಣದೀಪ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಹಾಗಾಗಿ ಅಧಿಕೃತವಾಗಿ ಸಂಜೆ ತನಕ ಕಾಯ್ತಾ ಇದ್ದೀವಿ ನಾವು. ಆದ್ದರಿಂದ ಒಳ್ಳೆ ದಿನ ಇತ್ತು ಅಂತ ನಮ್ಮ ಕಾರ್ಯಕರ್ತರು, ಪಕ್ಷದ ವರಿಷ್ಠರು, ಹಿರಿಯರು ಕೂಡ ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ. ಆದ್ದರಿಂದ ಇವತ್ತು ಒಂದು ಸೆಟ್ ನಾಮಿನೇಷನ್ ಫೈಲ್ ಮಾಡಿದ್ದೀವಿ. ಅಲ್ಲ ಮೇಡಮ್, ನೀವು ಈ ಮೀಟಿಂಗ್ ಹೋಗ್ತೀರಾ ಮೇಡಮ್ ಇವಾಗ ಬೆಂಗಳೂರಿಗೆ ಅಂತ? ಇಲ್ಲ, ನಾನು ಕರೆದಿದ್ದಾರೆ ಅಂತ. ಮಲ್ಲಿಕಾರ್ಜುನ ಅವರು ಉಸ್ತುವಾರಿ ಸಚಿವರು ಹೋಗಿದ್ದಾರೆ. ಅವರು ಇವತ್ತು ಹಬ್ಬ ಬೇರೆ ಇದೆ ಇಲ್ಲ, ಹಾಗಾಗಿ ನಾನು ಹೋಗಿಲ್ಲ. ನಾಮಿನೇಷನ್ ಫೈಲ್ ಮಾಡೋದು ಬೇರೆ ಇತ್ತಲ್ಲ, ಸೊ ಹಾಗಾಗಿ ನಾನು ಭರವಸೆ ಇದೆ, ಜನರ ಬೆಂಬಲ ಇದೆ, ಅಪ್ಪಾಜಿಯವರ ಆಶೀರ್ವಾದ ಇದೆ, ಹಿರಿಯರು ಎಲ್ಲರೂ ಕೂಡ ಸಮರ್ಥಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನ ಕೊನೆ ಅಂತ ಹೇಳಿದ್ದೀವಿ. ನನ್ನ ಚುನಾವಣೆಯಲ್ಲೂ ಅದನ್ನೇ ಹೇಳಿದ್ವಿ ನಾವು. ಕೊನೆಗೆ AICC KPCC ವರಿಷ್ಠರಿಂದ ಏನು ತೀರ್ಮಾನ ಆಗುತ್ತೆ ಅದರ ಬದ್ಧವಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಹೇಳಿದಿಷ್ಟೇ ಸಿಂಪಲ್ ಆಗಿ, ಒಳ್ಳೆ ದಿನ ಇದೆ, ಆದ್ದರಿಂದ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇರೋದು. ಶನಿವಾರ ಭಾನುವಾರ 2 ದಿನ ಕೂಡ ರಜೆ ಇದೆ, ಉಳಿದಿರೋದು ಸೋಮವಾರ ಒಂದೇ ದಿನ. ಆದ್ದರಿಂದ ಇವತ್ತು 3 ಗಂಟೆ ತನಕ ಟೈಮ್ ಇದೆ. ಹಾಗಾಗಿ ಅಧಿಕೃತವಾಗಿ ಇವತ್ತು ನಾಮಿನೇಷನ್ ಫೈಲ್ ಇಲ್ಲ. ಅಶ್ಯೂರೆನ್ಸ್ ಅಂದರೆ ಬೆಂಬಲ ಯಾವ ರೀತಿ ಇದೆ, ಜನರಲ್ಲಿ ಕಾರ್ಯಕರ್ತರಲ್ಲಿ ವಿಶ್ವಾಸ ಯಾವ ರೀತಿ ಇದೆ ಅಂತ ಕೇಳಿದರು. ಸೊ ಅದ್ರ ಬಗ್ಗೆ ನಾನು ಕೂಡ ವಿಸ್ತಾರವಾಗಿ ಹೇಳಿದೆ. ಅಪ್ಪಾಜಿಯವ್ರ ಸೀಟು 6 ಬಾರಿ ಗೆದ್ದಿದ್ದಾರೆ, ಅಪ್ಪಾಜಿಯವರು ಇಷ್ಟೆಲ್ಲ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಜನರು ಕೂಡ ಈಗ ಸಮರ್ಥು. ಮಲ್ಲಿಕಾರ್ಜುನವ್ರ ಚುನಾವಣೆ ಆಯಿತು, ಅಪ್ಪಾಜಿಯವ್ರ ಚುನಾವಣೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಓಡಾಡಿದ್ದಾರೆ, ನನ್ನ ಚುನಾವಣೆಯಲ್ಲೂ ಓಡಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಾರ್ಯಕರ್ತರು, ಹಿರಿಯರು ಅನ್ನೋಂಗೆ ಇಲ್ಲ, ಎಲ್ಲರದ್ದು ಸಪೋರ್ಟ್ ಇದೆ, ಆಶೀರ್ವಾದ ಇದೆ ಅಂತ ಅಷ್ಟೇ. ಇಲ್ಲ, ಈಗ ಟಿಕೆಟ್ ಬರೋ ತನಕ, B.Pharm ಬರೋ ತನಕ ಗೊಂದಲ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ನಾವು ನಿಲ್ಲಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತೆ, ಹೌದ್ರಾ? ಟಿಕೆಟ್ ಬಂದ ಮೇಲೆ ಎಲ್ಲರೂ ಒಂದಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ದುಡಿತೀವಿ. ಅವ್ರು ಏನಾದರೂ ಹೇಳ್ಬೋದ್ರಿ, ನಮಗೆ ಗೊತ್ತಿದೆ ನಾವಿಲ್ಲಿ ಏನು ಮಾಡ್ತೀವಿ ಅಂತ. ಇಲ್ಲಿರೋ ಜನಗಳಿಗೆ ಗೊತ್ತಿದೆ ನಮ್ಮ ಶಾಮನೂರು ಕುಟುಂಬ ಯಾವ ರೀತಿ ಇದ್ದೀವಿ ಅಂತ. ಹೌದ್ರಿ. ಸೋಮವಾರ ಇನ್ನೊಂದು ಸೆಟ್ ಹಾಕಬೇಕಾಗುತ್ತೆ, B.Pharm ಜೊತೆಗೆ ಇನ್ನೊಂದು ಸೆಟ್ ಅದು ಇನ್ನೂ ಡಿಸೈಡ್ ಮಾಡಿಲ್ರಿ. ಶನಿವಾರ ಭಾನುವಾರ ಎಲ್ಲ ಚರ್ಚೆ ಮಾಡಿಕೊಂಡು ನಿಮಗೂ ಹೇಳ್ತೀವಿ. ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸಹ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ 2008ರಲ್ಲಿ ಆದಂತ ತಪ್ಪು ಮರುಕಳಿಸಬಾರ್ದು ಅಂತ ಈಗ ಟೆಕ್ನಿಕಲ್ ರೀಸನ್ಸ್ ಸಾಕಷ್ಟು ಇರುತ್ತೆ. ಒಂದ್ಸಲ ಸ್ಕ್ರೂಟಿನಿ ಮಾಡಿದಾಗ ಪೇಪರ್ಗಳು ಹೆಚ್ಚು ಕಮ್ಮಿ ಆಗ್ತವೆ. ಒಂದು ಸೇಫ್ಟಿ ಲೈನ್ ಇಟ್ಕೊಂಡು ಸಬ್ಮಿಟ್ ಮಾಡಿದ್ದೀವಿ. ಯಾರ್ರಿ? ಅವರದು ಒಂದು ಒಳ್ಳೆ ವೈಬ್ಸ್, ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತೀವಲ್ಲ. ಇವತ್ತು ಕೂಡ ಅಪ್ಪಾಜಿಯವ್ರದ್ದು ರೂಮಲ್ಲೇ ಕೂತ್ಕೊಂಡು ಎಲ್ಲ ಪೇಪರ್ ಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಅಪ್ಪಾಜಿಯವರ ಆಶೀರ್ವಾದ ಮತ್ತು ಅಪ್ಪಾಜಿಯವ್ರು ಯಾವ ರೀತಿ ಅಜಾತ ಶತ್ರು ಆಗಿದ್ದರು, ಎಲ್ಲ ಸಮಾಜದ ಬಾಂಧವರಾಗಿ ಕೆಲಸ ಮಾಡಿದರು. ನೀವು ದಕ್ಷಿಣದಲ್ಲಿ ನೋಡಿದ್ದೀರ, ಎಲ್ಲ ಮೈನಾರಿಟಿಯವರಿದ್ದಾರೆ, SC/ST ಕಮ್ಯುನಿಟಿ ಇದೆ. ಸೊ ಆದ್ದರಿಂದ ಅರ್ಬನ್ನು ರೂರಲ್ಲು ಎಲ್ಲ ಹಿರಿಯರು, ಎಲ್ಲರ ವಿಶ್ವಾಸ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಹೇಳಿ ಅಪ್ಪಾಜಿಯವರ ಒಂದು ಸಪೋರ್ಟಿಂದ ನೀವೆಲ್ಲರೂ ಆ ಹೆಸರಿಟ್ಟಿದ್ದೀರಾ. ಯಂಗ್ಸ್ಟರ್ ಇದ್ದಾರೆ, ಅದರಿಂದ ಒಂದು ಉಜ್ವಲ ಭವಿಷ್ಯ ಇರುತ್ತೆ. ನೀವು ಗೈಡ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ನಿಮಗೂ ಕೇಳ್ಕೊಳ್ತೀನಿ. ಬರಗಾಲಲ್ಲಿ ಅಡ್ಡಾಡಿ ಪ್ರಚಾರ ಮಾಡಿದ್ರು ನಿಮ್ಮ ಚುನಾವಣೆಯಲ್ಲಿ, ಈ ಬಾರಿ ಪ್ರಚಾರ ಹೇಗಿರುತ್ತೆ ಅಂತ? ಈ ಬಾರಿ ನೋಡಿದ್ರಲ್ಲ, ಈಗ ಬರಿಕಾಲಲ್ಲೇ ಬಂದಿದ್ದಾರೆ ಸಮರ್ಥ. ಸೊ ಜನರಲ್ಲಿ ಜನಸಾಮಾನ್ಯರಾಗಿ ಕೆಲಸ ಮಾಡಬೇಕು ಅಂತ ನಾನು ಹೇಳೋದಲ್ಲ, ಜನರು ಹೇಳೋದನ್ನೇ ನಾನು ಹೇಳ್ತಾ ಇರೋದ್ರಿ. ಅಲ್ಲ, ನನಗಿಂತ ಜಾಸ್ತಿ ನಿಮ್ಮಲ್ಲಿ ಎಕ್ಸೈಟ್ಮೆಂಟ್ ಇದೆ. ನಾನು B.Pharm ಸಬ್ಮಿಟ್ ಮಾಡಿದಾಗೂ ಇಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ ಮೀಡಿಯಾದಲ್ಲಿ. ಸೊ ಎಲ್ಲೋ ಒಂದು ಕಡೆ ನೀವು ಒಬ್ಬ
ವಿಶ್ವಾಸವನ್ನು ತೋರಿಸಿದ್ದೀರಾ ಅಂತ ನನಗನ್ನಿಸ್ತದೆ. ಮೇಡಮ್ ಏನಾದ್ರು ಗೈಡೆನ್ಸ್ ಮಾಡಿದ್ರೆ ಮೇಡಮ್ ನಿಮ್ಮ ಪ್ರಚಾರ ಯಾವ ರೀತಿ? ಗೈಡೆನ್ಸ್ ಏನೂ ಇಲ್ಲ. ನಮ್ದೇನು ಗೈಡೆನ್ಸ್ ಅಂದರೆ ತಾಯಿ ಆದವರು ಮಕ್ಕಳಿಗೆ ಹೇಳೋದಷ್ಟೇ, ಬಿ ಪಾಸಿಟಿವ್, ಜನರನ್ನು ಕಷ್ಟ ಸುಖ ಹಂಚ್ಕೊಂಡು ಇರಬೇಕು ಅಂತ. ಅಪ್ಪಾಜಿಯವ್ರು ನೋಡಿದ್ದೀವಿ, ನಮ್ಮ ಅತ್ತೆಯವ್ರು ನೋಡಿದ್ದೀವಿ ಯಾವ ರೀತಿ ಮಲ್ಲಿಕಾರ್ಜುನ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆಲ್ಲ ಹೆಚ್ಚಿನ ರೀತಿಯಲ್ಲಿ ಜನರೇ ಒಂದು ರೀತಿ ಗುರುಗಳಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಸೇಮ್ ಥಿಂಗ್, ಜನರಲ್ಲಿ ನೀನು ಜನರ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡು ಅಂತ ಹೇಳಿದ್ದೀನಿ ಅಷ್ಟೇ. ಮೇಡಮ್ ಈಗ ತಾನೇ ಅವರು ನಾಮಿನೇಷನ್ ಮಾಡಿದ್ರು, ಅವ್ರು ಏನು ಹೇಳಿದ್ರು ಅಂದರೆ, ಸೊ ಒಂದು ವೇಳೆ ನಮಗೆ ಕೊಡದೆ ಹೋದರೆ ನಾವು ಸಾಕಷ್ಟು ಜನನ ಇದು ನಾಮಿನೇಷನ್ ಕೊಡಿಸು ಅವ್ರು ಸಮರ್ಥರು ಸೋಲ್ಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಈಗ ಅದನ್ನೆಲ್ಲ ನಾವು ಈಗಲೇ ಮಾತಾಡೋಕ್ಕಾಗಲ್ಲ.